ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಇಂಗ್ಲಿಷ್ ಬ್ರಿಡ್ಜ್ ಕೋರ್ಸ್ ಸೇತುಬಂಧ 2024-25ನೇ ಸಾಲಿಗೆ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಿಮಗಾಗಿ ನೀಡಲಿದ್ದೇನೆ. ನೀವಿದು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದೀರಾ ಬ್ರಿಡ್ಜ್ ಕೋರ್ಸ್ 2024-25 9th ಸ್ಟ್ಯಾಂಡರ್ಡ್ ಇಂಗ್ಲಿಷ್ DSCRT ವತಿಯಿಂದ ನೀಡಿರ್ತಕ್ಕಂತಹ ಒಂದು ಗೈಡ್ಲೈನ್ಸ್ ಪ್ರಕಾರವೇ ಇಲ್ಲಿರ್ತಕ್ಕಂತಹ ಲರ್ನಿಂಗ್ ಔಟ್ಕಮ್ಸನ್ನು ತೆಗೆದುಕೊಳ್ಳಲಾಗಿದೆ. ಆ ಲರ್ನಿಂಗ್ ಔಟ್ಕಮ್ಸ್ ಬೇಸ್ಡ್ ಆನ್ ನೋಡಿ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗಿದೆ. ನಿಮಗೆ ಈ PDF-ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈ ವಿಡಿಯೋದ ಕೊನೆಯಲ್ಲಿ ಈ PDF-ನ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಆ ಲಿಂಕನ್ನು ಕ್ಲಿಕ್ ಮಾಡುವುದರ ಮೂಲಕ ಇದನ್ನು ನೀವು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು ನೋಡೋದಾದರೆ ಮೊದಲನೇ ಪ್ರಶ್ನೆ, ಐಡೆಂಟಿಫೈ ವರ್ಡ್ಸ್ ದಟ್ ಬಿಗಿನ್ ವಿತ್ ಓವೆಲ್ ಆ್ಯಂಡ್ ಕಾನ್ಸನೆಂಟ್ ಸೌಂಡ್ಸ್. ಅಂದರೆ ಈ ಪ್ರಶ್ನೆಗೆ ಬಿಗಿನ್ ವಿತ್ ಓವೆಲ್ ಸೌಂಡ್ ಅಂದರೆ ಸ್ವರ ಸೌಂಡು ಮತ್ತು ಕಾನ್ಸೊನೆಂಟ್ ಅಂದಾಗ ವ್ಯಂಜನ ಸೌಂಡ್ನಿಂದ ಬರ್ತಕ್ಕಂಥ ಪದಗಳನ್ನು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಅವುಗಳನ್ನು ಸಪ್ರೇಟಾಗಿ ಬರೀಬೇಕಾಗುತ್ತೆ. ಇಲ್ಲಿ ಓವೆಲ್ ಸೌಂಡ್ಸ್ ಅಂದಾಗ ಅಂಬ್ರಲಾ, ಎಂಡ್, ಆರೆಂಜ್, ಆ್ಯಪಲ್. ಇನ್ನು ಕಾನ್ಸೊನೆಂಟ್ ಸೌಂಡ್ಸ್ ಅಂದಾಗ ಕೈಟ್, ಮ್ಯಾಂಗೋ, ಫ್ಯಾನ್. ಈ ಮೂರು ಕಾನ್ಸೊನೆಂಟ್ಸ್ ವ್ಯಂಜನ ಸೌಂಡ್ಸ್ ಆಗುತ್ತೆ. ನೆಕ್ಸ್ಟ್, ಗಿವನ್ ಎ ಸೆಟ್ ಆಫ್ ವರ್ಡ್ಸ್ ಆ್ಯಂಡ್ ಆಸ್ಕ್ ಲರ್ನರ್ ಟು ಅಂಡರ್ಲೈನ್ ದ ಸೈಲೆಂಟ್ ಲೆಟರ್ಸ್. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳಲ್ಲಿ ಸೈಲೆಂಟ್ ಲೆಟರ್ಸನ್ನು ಅಂಡರ್ಲೈನ್ ಮಾಡಬೇಕಾಗುತ್ತೆ. ಕಾಂಬ್ ಅಲ್ಲಿ B ಸೈಲೆಂಟ್ ಲೆಟರ್, ನೈಫ್ K ಸೈಲೆಂಟ್ ಲೆಟರ್, ರೈಟ್ W ಸೈಲೆಂಟ್ ಲೆಟರ್, ಆನೆಸ್ಟ್ H ಸೈಲೆಂಟ್ ಲೆಟರ್ ಆಗುತ್ತೆ. ಎ ಸಿಂಪಲ್ ಡೈಲಾಗ್ ಕ್ಯಾನ್ ಬಿ ಗಿವನ್ ಟು ಐಡೆಂಟಿಫೈ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಇದೆ. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಮೇ ಐ ಕಮ್ ಇನ್, ಎ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ಡ್ ಇಯರ್ ಅಂದಾಗ ಸೀಕಿಂಗ್ ಪರ್ಮಿಷನ್. ರೀಅರೇಂಜ್ ದ ವರ್ಡ್ಸ್ ಆ್ಯಂಡ್ ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಫ್ಲವರ್ ಎ ಬ್ಯೂಟಿಫುಲ್ ಈಸ್ ಇಟ್ ಅಂತ ಇದೆ. ಇಟ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್. ನೆಕ್ಸ್ಟ್, ಡಿಸ್ಕ್ರೈಬ್ ಯುವರ್ ಫ್ರೆಂಡ್, ಫಾದರ್, ಟೀಚರ್ ಇನ್ ಯುವರ್ ಓನ್ ವರ್ಡ್ಸ್. ನಿಮ್ಮದೇ ಆದ ಸ್ವಂತ ಪದಗಳಲ್ಲಿ ನಿಮ್ಮ ಫ್ರೆಂಡ್ ಅಥವಾ ಫಾದರ್ ಅಥವಾ ಟೀಚರನ್ನು ಡಿಸ್ಕ್ರೈಬ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್, ಮೈ ಫ್ರೆಂಡ್ ನೇಮ್ ಈಸ್ ರಮೇಶ್, ಈಸ್ ಎ ವೆರಿ ಗುಡ್ ಫ್ರೆಂಡ್, ಈಸ್ ಸ್ಟಡಿಯಿಂಗ್ ಇನ್ 8th ಸ್ಟ್ಯಾಂಡರ್ಡ್, he is a very good sportsman, he got first prize in running, and he is a good person, he has a habit of reading and writing. ಈ ರೀತಿಯಾಗಿ ನಿಮ್ಮ ಫ್ರೆಂಡನ್ನು ನೀವು ಡಿಸ್ಕ್ರೈಬ್ ಮಾಡ್ಬೋದು. ಅಥವಾ ಫಾದರ್ ಬಗ್ಗೆ, ಮೈ ಫಾದರ್ ನೇಮ್ ಈಸ್ ರಮೇಶ್, ಮೈ ಫಾದರ್ ಈಸ್ ಎ ವೆರಿ ಗುಡ್ ಫಾದರ್, ಈಸ್ ವರ್ಕಿಂಗ್ ಆ್ಯಸ್ ಎ ಟೀಚರ್. ಈ ರೀತಿಯಾಗಿ ಫಾದರ್ ಬಗ್ಗೆ, ಟೀಚರ್ ಬಗ್ಗೆ ನಿಮ್ಮ ಸ್ವಂತ ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಆನ್ಸರ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಂಪ್ಲೆಟನ್ನು ನೀವು ಓದ್ಕೋಬೇಕು. ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮೊದಲನೇದು, ವೇರ್ ಈಸ್ ದ ಸೇಲ್ ಹೆಲ್ಡ್. ಇಲ್ಲಿ ಎಲ್ಲಿ ಸೇಲ್ ಸ್ಟಾರ್ಟ್ ಆಗಿದೆ ಅಂದಾಗ ಗೋಪಾಲನ್ ಮಾಲ್, ಬೆಂಗಳೂರು. ಹೌ ಮಚ್ ಡಿಸ್ಕೌಂಟ್ ಈಸ್ ಆಫರ್ಡ್? 50%. ನೆಕ್ಸ್ಟ್, ಫ್ರೇಮ್ ನ್ಯೂ ವರ್ಡ್ಸ್ ಯೂಸಿಂಗ್ ದ ಲೆಟರ್ಸ್ ಇನ್ ಎ ಗಿವನ್ ವರ್ಡ್. ಇಲ್ಲಿ ಟೀಚರ್ ಅಂತಕ್ಕಂಥ ಪದ ಕೊಟ್ಟಿದೆ, ಅದರಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಬಳಸಿ ಬೇರೆ ಬೇರೆ ಪದಗಳನ್ನು ಮಾಡಬೇಕಾಗತ್ತೆ. TEA ಟಿ, ನಂತರ EAR ಇಯರ್, CHAT ಚಾರ್ಟ್. ಈ ರೀತಿ ಪದಗಳನ್ನು ಕೊಟ್ಟಿರ್ತಕ್ಕಂಥ ಟೀಚರಲ್ಲಿರೋ ಅಕ್ಷರಗಳನ್ನು ಬಳಸಿ ಮಾಡಬೇಕು. ನೆಕ್ಸ್ಟ್, ಐಡೆಂಟಿಫೈ ನೌನ್ಸ್ ಆ್ಯಂಡ್ ಅಡ್ಜೆಕ್ಟಿವ್ಸ್ ಇನ್ ದ ಗಿವನ್ ಪ್ಯಾರಾಗ್ರಾಫ್. ಇಲ್ಲಿ ರಮೇಶ್ ಗೋಸ್ ಟು ಪಾರ್ಕ್ ಎವ್ರಿ ಡೇ, ದಿಸ್ ಈಸ್ ಬ್ರೈಟ್ ಸನ್, he sees many birds on the tree, he likes to see parrot on the green tree, he enjoys the pleasant park in the morning. ಇಲ್ಲಿ ನೌನ್ಸ್ ಅಂದಾಗ ರಮೇಶ್, ಪಾರ್ಕ್, ಸನ್, ಬರ್ಡ್ಸ್, ಟ್ರೀಸ್, ಪ್ಯಾರೋಟ್ ಇವೆಲ್ಲ ಒಂದು ನೌನ್ಸ್ ಆಗುತ್ತೆ. ಅಡ್ಜೆಕ್ಟಿವ್ಸ್ ಅಂದಾಗ ಬ್ರೈಟ್, ಆಮೇಲೆ ಗ್ರೀನ್, ಪ್ಲೆಸೆಂಟ್ ಇವೆಲ್ಲವೂ ಅಡ್ಜೆಕ್ಟಿವ್ಸ್. ರೈಟ್ ದಿ ಪಾಸ್ಟ್ ಟೆನ್ಸ್ ಆಫ್. ಪಾಸ್ಟ್ ಟೆನ್ಸನ್ನು ಬರೀಬೇಕಾಗುತ್ತೆ. ಈಟ್, ಏಟ್, ಡ್ರಿಂಕ್, ಡ್ರ್ಯಾಂಕ್, ಪ್ಲೇ, ಪ್ಲೇಡ್. ನೆಕ್ಸ್ಟ್, fill in the blanks. Guru is happy but his father is dash about his result, unhappy. Next, frame a WH question to frame the underlined word as a answer. Mr. Ashok is the headmaster of our school. Who is the headmaster of your school? And 12th question, 12ನೇ ಪ್ರಶ್ನೆ, write a leave letter to your class teacher. ಇಲ್ಲಿ ಲೀವ್ ಲೆಟರ್ನ ಬರೀಬೇಕಾಗತ್ತೆ. ಈ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ಸಹ ಇಲ್ಲಿ ನೀಡಲಾಗಿದೆ. ಈ ಕೀ ಉತ್ತರಗಳನ್ನು ನೀವು ನೋಡಬಹುದು. ಈ ಒಂದು ಪ್ರಶ್ನೆ ಪತ್ರಿಕೆ
ಹಾಗೂ ಈ PDF ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆ ಲಿಂಕನ್ನು ಡಿಸ್ಕ್ರಿಪ್ಷನ್, ಈ ಟೈಟಲ್ನ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋನ ತಪ್ಪದೆ ನೀವು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.